ಹಿಂದ್ಗಡೆಯಿಂದ ಓವರ್ಟೇಕ್ ಮಾಡ್ತಾರೆ. ನಂಬಿಕೆ ಹಿಂಗೆ ಕಷ್ಟ ಐತೆ ಹೇಳ್ರಿ. ಸೀಗೇರ್ ಕೊಟ್ಕೊಂಡ ಟೂ ವೀಲರ್ ಹೋಯ್ತಿತ್ತೇನೋ, ಬಸ್ನ ಹಿಂದೆಯಿಂದ ಬಂದು ಹೊಡತ್ನೋ ಹೆಂಗೋ ಏನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಟೂ ವೀಲರ್ ಅನ್ನಂತೂ ಬಿದ್ದು ರೋಡಲ್ಲೇ ಸ್ಪಾಟ್ ಆಗ್ಬಿಟ್ರು. ನೋಡಿದ್ರ ದಾವಣಗೆರೆ SS ಹಾಸ್ಪಿಟ್ಲ್. ಅದು ಮುಂಚೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಅಂತ ಏನೋ ಬೋಲ್ಡ್ ಇತ್ತು, ಇವಾಗ SS ಹಾಸ್ಪಿಟ್ಲ್ ಡಬ್ಬ. ಅಲ್ಲಿ ಊಟ ಮಾಡಿ ಇಲ್ಲಿ ಟೀ ಕುಡ್ದಿದ್ದಾಯ್ತು. ಸಂತೆ ಬೆನ್ನು ಗೋವಾ ಎಂಟ್ರಿ ಕೊಟ್ಟಿದ್ದೀವಿ. ನಾನ್ ಸ್ಟಾಪು ಹೊಸಪೇಟೆ ಬಿಟ್ಟಾಗಿಂದ ಬಂದ್ವಿ. ನಮ್ದು ಇನ್ನೊಂದು ಗಾಡಿ ಟೈರ್ ಬೇರೆ ಒಂದು ಹೊಡೆದೋಯ್ತು, ಅದಕ್ಕೆ ಟೈರೆಲ್ಲ ಫಿಟ್ ಮಾಡ್ಕೊಂಡು ಈಗ ಗೋವಾ ಎಂಟ್ರಿ. ಬಾಡ್ರಿಂದ ಮುಂದೆ ಇಲ್ಲಿ ನಮ್ಮ ಓನರ್ ಬೇರೆ ಮಲಗಿದ್ರು, ಅವ್ರನ್ನ ಕರೆದು ಎಬ್ಸಿ ಅವ್ರನ್ನ ಕರ್ಕೊಂಡು ಹೊರಟಿದ್ದೀವಿ. ಈಗ ಇನ್ನೂ 100 ಕಿಲೋಮೀಟ್ರ್ ಹೋಗ್ಬೇಕು ಪಾಯಿಂಟ್. ನಾವು ನಮ್ಮ ಓನರ್ ಹತ್ರನೇ, ಅವ್ರು ಕುಕ್ಕೋಳೆಮು, ನಾವು ಬಿಚ್ಚೋಲಿ ಹೋಗ್ಬೇಕು. ನಮ್ದು ಆ ಗಾಡಿ, ನಮ್ದು 2 ಗಾಡಿ ಬಿಚ್ಚೋಲಿಗೆ, ನಮ್ಮ ಓನರ್ದು ಮಾತ್ರ ಇಲ್ಲೇ ಕುಕ್ಕೋಳೆಮ್ಗೆ. ಇಲ್ಲೇ ಬೆಳಗ್ಗೆ ಕರೆದ್ಬಿಡ್ತು. ಟೈಮು 6:15. ಇವಾಗ ಟೀಗಿ ಕುಡ್ಕೊಂಡು ಬಿಟ್ವಿ. ನಮ್ಮ ಓನರ್ ನೋಡಿ ಅಲ್ಲಿ ಹೋಗ್ತವ್ರೆ. ಗೋವಾದಲ್ಲಿ ಮಳೆ ಇರಲಿಲ್ಲ, ಇಲ್ಲಿ ಎಂಟ್ರಿ ಕೊಟ್ಟಿದ್ರೆ ಮಳೆ ಬಂದ್ಬಿಡ್ತು. ಇನ್ನು 100 ಕಿಲೋಮೀಟ್ರು. ಈಗ ಟೈಮ್ ಎಷ್ಟು ಅಂದರೆ 6:15. 100 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಲೆಕ್ಕ ಮಾಡ್ಕೊಳ್ಳಿ ರೋಡ್ ಹೆಂಗಂದ್ರೆ ನೋಡಿ. ಟೈಮೇ ಒಂದ್ಸಲಿ 6:15 ಟೈಮು. ಇದು ಬಂದು ಕಾನ್ಕೋನಾ 4 ಲೈನ್ ಎಂಟ್ರೆನ್ಸ್ ಇದು. ನಮ್ಮ ಓನರ್ ನೋಡಿ ಅಲ್ಲಿ ಹೋಗ್ಬಿಟ್ರೆ ಅಲ್ಲೇ ಕಾಣ್ತಾರೆ. ನಮ್ಮ ಓನರ್ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಓನರ್. ಲೈಟ್ ಆಫ್ ಮಾಡೋಣ, ಲೈಟ್ ಆಫ್ ಮಾಡ್ರೆ ಇವಾಗ ಚೆನ್ನಾಗಿ ಕಾಣ್ತದೆ. ಇಲ್ಲೊಂದು ಬೀಚ್ ಇದೆ ನೋಡಿ ಬೀಚು. ಇವೆಲ್ಲ ಬೀಚ್. ಬ್ರಿಡ್ಜ್ ಎಲ್ಲ ಬೀಚ್ಗೆ ಇದು ಮಾಡಿರೋದಷ್ಟೇ, ಬ್ರಿಡ್ಜ್ ಕಟ್ಟಿರೋದು. ಈ ನದಿ ಸಮುದ್ರ ನೀರೆಲ್ಲ ಈ ಕಡೆ ಬರ್ತವೆ. ಇವಾಗ ಕಾಣ್ತಿರ್ಬೋದು ನೋಡಿ ಬೀಚ್. ಅಲ್ಲಿ ನೋಡಿ ಕಾಣ್ತಾ ಇದೆ ಬೀಚು. ಎಲ್ಲ ಬೀಚ್. ಕಾನ್ಕೋನಾ ಬೀಚ್ ಇದೆಲ್ಲ. ಕಾನ್ಕೋನಾ ಆದಮೇಲೆ ಬಾಲಿ ಆದಮೇಲೆ ಕುಕ್ಕೋಳಿ ಆದಮೇಲೆ ಮಡ್ಗಾವಿಂದ ಪೋಂಡಾಯಿಂದ ಟಿಸ್ಕರಿಂದ ಬಿಚ್ಚೋಲಿ. ಬಾಬು ಇನ್ನೂ ಭಾಳ ದೂರ ಐತೆ ನಮ್ಮದು. ನೋಡಿ ಇವಾಗ ಬೀಚ್ ಹೆಂಗೆ ಕಾಣ್ತವೆ ಅಂದರೆ ಜಾಲರಿ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ನೋಡಿ. ಇವಾಗ ಈ ಕಡೆ ನೋಡಿ. ಹೋಗೋಣ. ಹೆಂಗೂ ನೈಟೆಲ್ಲ ಗಾಡಿ ಹೊಡ್ಕೊಬಂದ್ಬಿಟ್ಟು 1 ನಿಮಿಷ ನಿದ್ದೆ ಮಾಡಿಲ್ಲ. ಈಗನು ಹಂಗೆ ಅಲ್ಲಿ 10 ಗಂಟೆ ಆಗುತ್ತೆ. 10 ಗಂಟೆವರೆಗೂ ಓಡಿಸ್ತಾನೇ ಇರಬೇಕು. ನಮ್ದು ಆ ಗಾಡಿ ಹೊಡ್ಕೊಂಬತ್ತವ್ರೆ 16 ವೀಲು ಓವರ್ಟೇಕ್ ಮಾಡೋಕ್ಕೆ ನಮ್ಮನ್ನು. ಆ 16 ವೀಲು ನಮ್ಮದು ಒಂದು ಕಡೆ, ನಮ್ಮ ಓನರ್ದು ಇಲ್ಲೇ ಕುಕ್ಕೋಳೆ. 16 ವೀಲು ನಮ್ಮದು ಒಂದೇ ಫ್ಯಾಕ್ಟ್ರಿಗೆ, ಬಿಚ್ಚೋಲಿಗೆ. ಈಗ ಈ 4 ಲೈನ್ ಎಂಡಲ್ಲಿ ಪೊಲೀಸ್ನ ನಿಂತಿರ್ತಾನೆ. ಅವನಿಗೆ ಬೇರೆ 500 ರೂಪಾಯಿ ಸುರಿಲೇಬೇಕು ಇವತ್ತು. 100 ರೂಪಾಯಿ ಕೊಟ್ಟರೆ ಆಗಲ್ಲ. 100 ರೂಪಾಯಿ ಕೊಟ್ಟರೆ ಈಸ್ಕೊತಾನೆ, ಮತ್ತೆ ಮುಂದೆ ಸಿಗ್ತಿರ್ತಾರೆ, ಅವ್ರಿಗೆಲ್ಲ ಕೊಡ್ಕೊಂಡು ಹೋಗ್ಬೇಕು. ಒಂದು ಕಡೆ ಕೇಸ್ ಹಾಕ್ಕೊಂಬ್ರೆ 500 ರೂಪಾಯಿ ಆರಾಮಾಗಿ ಹೋಗುತ್ತೆ. ನೋಡಿ ಆ ಗಾಡಿ 16 ವೀಲ್ ಹೋಗ್ತೈತೆ. ನಮ್ಮ ನಜೀರ್ ಬಾಯ್ ಅಂತೇಳಿ ಅವರು ಡ್ರೈವರ್. ನಜೀರ್ ಬಾಯ್ ಅಂತ ಡ್ರೈವರು. ಇವರು ಹೋಗ್ರಿ ಅಂದರೆ ಹೋಗಲ್ಲ ಅಂತಾರೆ.
ಓರೆ ಅಲ್ಲಲ್ಲ 2 ಗಾಡಿ ಜೊತೆ ಬಂದಿದ್ದು ರಾತ್ರಿ. ನಮ್ಮ ಓನರ್ ರಾತ್ರಿನೇ ಬಂದ್ಬಿಟ್ರು. ನಾವಿಬ್ಬರು ಜೊತೆಲೇ ಹೊಸಪೇಟೆಯಿಂದ ಜೊತೆಲೇ ಬಿಟ್ಟು ಜೊತೆಲೇ ಬರ್ತಾ ಇರೋದು, ಜೊತೆಲೇ ಲೋಡ್ ಮಾಡಿ ಜೊತೆಲೇ ಬರ್ತಾ ಇರೋದು. ನಮ್ಮ ನಜೀರ್ ಬಾಯ್ ನೋಡಿ, ನಮ್ಮ ನಜೀರ್ ಬಾಯ್ ಈ ಕಡೆನೇ ನೋಡ್ತಾರೆ. ಎಲ್ಲಿ ಏಕ ಬೀಚೆ ನೋಡಿ, ಸುತ್ತ ಸೈಡೆಲ್ಲ ಬೀಚೆ. ಈ ಸರೌಂಡಿಂಗ್ ಪೂರ್ತಿ ಬೀಚೆ, ಬೀಚ್ ಸೈಡಲ್ಲೇ ಸಮುದ್ರ ಸೈಡಲ್ಲೇ ಹೋಗ್ತಾ ಇರೋದು. ಬರ್ರಿ ಮುಂದೆ ಸಿಗೋಣ. ಇಲ್ಲಿ ಪೊಲೀಸ್ನ ಇರ್ತಾನೆ, ಫೋನ್ ಹಿಡ್ಕೊಳ್ಳೋದು ಬೇಡ. ಈ ಕಡೆಯಿಂದ ಓವರ್ಟೇಕ್ ಮಾಡ್ತಾರೆ. ಹಿಂಗಿದ್ದಾಗ ಏನಾಗುತ್ತೆ ಅಂದರೆ ಟೈಮ್ ಪಾಸ್ ಆಗುತ್ತೆ, ನಿದ್ದೆ ಬರಲ್ಲ, ಬೇಜಾರಾಗಲ್ಲ. ನೀನು ಓವರ್ಟೇಕ್ ಮಾಡು, ನಾನು ಓವರ್ಟೇಕ್ ಮಾಡ್ಕೊಂಡು ಇಬ್ಬರು ಮಾತಾಡ್ಕೊಂಡು ಹೋಯ್ತಾ ಇರ್ಬೋದು. ಒಬ್ಬನೇ ಇದ್ದಾಗ ಮೂಗ್ ಬಸ್ಸು ಒಂಥರ ಕೂತ್ಕೊಂಡು ಗಾಡಿ ಓಡಿಸ್ಕೊಂಡು ನಿದ್ದೆ ಬರೋದು ಎಲ್ಲ ಮಾಡ್ತಿರ್ತೇವೆ. ನಮ್ಮ ಓನರ್ ಅಂತೂ ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ. 3 ಗಾಡಿ ಒಂದೇ ಕಡೆ ಆಗ್ಬಿಟ್ಟಿದ್ರೆ ಇವತ್ತಂತೂ ಒಳ್ಳೆ ಪಾರ್ಟಿ ಮಾಡ್ಬೋದಿತ್ತು. ಯಾಕಂದರೆ ಇವತ್ತು ನಮ್ಮ ಓನರ್ ಬರ್ತಡೇ, ಪಾರ್ಟಿ ಮಾಡ್ಬೋದಿತ್ತು. ಆದರೆ ಅವ್ರು ಬೇರೆ ಕಡೆ, ನಾವು ಬೇರೆ ಕಡೆ ಇರೋದ್ರಿಂದ ಪಾರ್ಟಿ ಇನ್ನೇನು ಎಲ್ಲ ಸ್ವೀಟೇ. ನಾವೇನು ನಾನ್ ವೆಜ್ ನಮ್ಮ ಓನರ್ ತಿನ್ನಲ್ಲ, ನಾನು ಒಬ್ಬನೇ ತಿನ್ನೋದು. ಇನ್ನೇನು ಎಣ್ಣೆ ಪಣ್ಣೆ ಯಾರು ಹೊಡೆಯೋರಿಲ್ಲ. ಗಾಡಿಯಾಗೆ ಸ್ವಲ್ಪ ಪಾಯಸನ ಗೀಸನ ಏನೋ ಮಾಡ್ಕೊಂಡು ತಿನ್ಕೊಂಬಿಡ್ತಿದ್ವಿ ಅಷ್ಟೇ. ಅದೇ ಪಾರ್ಟಿ ನಮ್ಮದು. ನಾಳೆ ಮತ್ತೆ ಬೀಚ್ ಕಡೆ ಬಂದು ಎಲ್ಲ ಹೊಡ್ಕೊಂಡು ಹೊಂಟೋಗ್ಬಿಟ್ರು. ನಮ್ಮದೇ ಸ್ಲೋ ಮಾಡಿಬಿಟ್ರ. ಓರಿ ಮುಂದೆ ಆ ಬೆಟ್ಟ ಹತ್ಬೇಕು. ಇವಾಗ ಘಾಟು ನೋಡಿ, ಆ ಘಾಟ್ ಹತ್ಬೇಕೀಗ. ಅವರೆಲ್ಲ ಮುಂದಕ್ಕೆ ಬಿಡೋಣ, ಅವ್ರು ಹೋಗ್ತಾ ಇರಲಿ, ನಾವು ನಿಧಾನಕ್ಕೆ ಹತ್ಸೋಣ. ಕರ್ಮಲ್ ಘಾಟ್ ಅಂತೇಳಿ ಅದು ಬೆಟ್ಟ ಹತ್ತಿ ಹಂಗೆ ಇಳಿಬೇಕು ಆ ಕಡೆಗೆ. ನಮ್ಮ ಗೋವಾದಲ್ಲಿ ಇದು ಒಂದು ಟೆನ್ಷನ್ ನೋಡಿ, ಹಸುಗಳು ರೋಡಲ್ಲೇ ಮಲಗಿರ್ತಾವೆ ನೋಡಿ. ನೋಡಿ ಏಕ ರೋಡ್ ತುಂಬ ಅವೇ, ಅಲ್ಲಿಂದ ಇಲ್ಲಿವರೆಗೂ ಅದೇ ರೋಡಲ್ಲಿ. ಅಲ್ಲಿ ನೋಡ್ಬೇಕು ಸಣ್ಣ ಕರುಗಳೆಲ್ಲ ಮಲ್ಗವೆ, ಕಾರವಾರ ಬಿಟ್ಟು ಮುಂದೆ. ನೋಡ್ರೆ ಎದ್ದೋಗಲ್ಲ ಅಂತವೆ. ಅವು ಯಾಕೆ ಮನೆಗಳು ಕಟ್ಟಾಕಲ್ವ, ಏನು ಕತೆ ಏನು ಗೊತ್ತಿಲ್ಲ. ಬೆಟ್ಟಗಳು ನೋಡಿ, ವ್ಯೂ ಸಾಕಾದಾಗಲ್ಲ. ನಮ್ಮ ಓನರ್ ಹಿಂದಕ್ಕೆ ಆಗ್ಬಿಟ್ರು, ನಾವು ಮುಂದೆ ಆಗ್ಬಿಟ್ವಿ. ಸದ್ಯಕ್ಕೆ ನಾವು ಹೋಗೋಣ. ಅವಕ್ಕೆಲ್ಲ ಮನೆಗಳು ಕಟ್ಟಾಕಲ್ವ ಏನೋ ಗೊತ್ತಿಲ್ಲ, ರೋಡಿಗೆ ಬಿಟ್ಬಿಡ್ತಾರೆ, ಹಿಂಸೆ ಮಾಡ್ತವೆ. ಕತ್ಲೆಗಳಲ್ಲಿ ಕಾಣಲ್ಲ, ಏನಿಲ್ಲ. ನಾವು ದಬಾಯಿಸಿ ಬಂದು ಯಾವನಾರು ಬಂದು ಹೊರಗಿಡ್ದು ಹೋದ್ರೆ ಏನಂತ. ಒಟ್ನಲ್ಲಿ ಇವತ್ತಿನವರೆಗೂ ನಾವು ಹೊಡೆದಿದ್ದೇನು ನೋಡಿಲ್ಲ, ಯಾರು ಹೊಡೆದಾಕಿದ್ದು. ಆದರೆ ಏನಪ್ಪ ಅಂದರೆ ಆದರೂ ಸ್ವಲ್ಪ ಡೇಂಜರೇ, ಅವೆಲ್ಲ ಬಿಡಬಾರ್ದು ರೋಡಿಗೆ. ಇಲ್ಲ ಇವು ಸರ್ಕಾರ ಆದರೆ ಏನಾರ ಮಾಡಿ ಅವನ್ನ ರೋಡಿಗೆ ಬರದೇ ಇರೋಂಗೆ ಆ ಸಾಕಿರೋರಿಗೆಲ್ಲ ನೋಡಿ, ಅಲ್ಲಿ ನೋಡಿ ಮುಂದೆ ಎಷ್ಟವೆ ಅಂತ ತೋರಿಸ್ತೀನಿ ಬರ್ರಿ. ಆ ಸಾಕಿರೋರಿಗೆಲ್ಲ ಒಂದು ಇದು ಮಾಡ್ಬೇಕು, ಅವ್ರಿಗೆ ರೋಡಿಗೆ ಬಿಡಬೇಡ್ರಿ ಅಂತೇಳಿ ವಾರ್ನ್ ಮಾಡಬೇಕು. ಇಲ್ಲ ಎತ್ತಾಕೊಂಡೋಗಿ ಸಪ್ರೇಟಾಗಿ ಅದು ಗೋಶಾಲೆಗಳು ಇರ್ತಾವಲ್ಲ, ಅಲ್ಲಿ ಸಾಕಕ್ಕೆ ಬಿಡ್ಬೇಕು ಅದನ್ನು. ಇಲ್ಲಿ ನೋಡಿ, ಇಲ್ಲಿ ಎಷ್ಟವೆ ನೋಡಿ, ರೋಡ್ ತುಂಬ ಅವೆ ನೋಡಿದ್ರ. ಇದೆಲ್ಲ ನೋಡಿ, ಇಷ್ಟೇ ಅಲ್ಲ, ಮುಂದೆ ಏಕ ಅದು ಇದ್ದೇ ಇರ್ತವೆ. ಇಲ್ಲಿಂದ ನೋಡಿ ಬೆಟ್ಟ ಕಾಣ್ತೈತೆ. ಕರ್ಮಲ್ ಘಾಟ್ ಹತ್ತಕ್ಕೆ ಆ ಗಾಡಿ ಹತ್ತಕ್ಕೆ ಶುರು ಮಾಡ್ತು. ನಾವು ಶುರು ಮಾಡಬೇಕು. ನಂಬಿಕೆ ದ್ರೋಹ ಬ್ರೋ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗೋವಾದಲ್ಲಿ. ನಿನ್ನೆ ಬಂದು ಖಾಲಿ ಮಾಡಿ ಇಲ್ಲಿ ಕುಕ್ಕೋಳೆ ಬಂದೆ.
ಲೋಡ್ ಆಗಿಲ್ಲ. ನಿನ್ನೆ ನಮ್ಮ ಜೊತೆ ಬಂದಿದ್ದ ಮೋಹನರ್ದು ಲೋಡ್ ಆಗೋಯ್ತು, ನಮ್ಮ ಮುದಿಯಪ್ಪಂದು ಲೋಡ್ ಆಗಿ ಹೋಗ್ಬಿಡ್ತು ನನ್ನ ಗಾಡಿ. ಅವರು ಹೊಸಪೇಟೆ, ಒಂದು ಗಾಡಿ ಬಿಜಾಪುರ ಲೋಡ್ ಆಯಿತು, ನನ್ನ ಗಾಡಿ ಲೋಡ್ ಆಗಿಲ್ಲ. ನಿನ್ನೆ ನನ್ನ ಗಾಡಿ ಹಾಲ್ಟ್ ಆಗ್ಬಿಡ್ತು. ಅದಕ್ಕೆ ಈಗ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಕುಕ್ಕೋಳಂ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀನಿ. ಇವಾಗ ಲೋಡ್ ಹೇಳಿದ್ದಾರೆ, ಲೋಡ್ಗೆ ಹೋಗ್ಬೇಕು. ಇಲ್ಲೇ ನಮ್ಮ ಶಿರಡಿ ಫ್ಯಾಕ್ಟ್ರಿಯಿಂದ, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಫ್ಯಾಕ್ಟ್ರಿ. ಅರ್ಧ 1 ಕಿಲೋಮೀಟ್ರ್ ಆಗುತ್ತೆ ಫ್ಯಾಕ್ಟ್ರಿ. ಫ್ಯಾಕ್ಟ್ರಿಯಿಂದ ಲೋಡ್ ಹೇಳೋರೆ, ಹೋಗೋಣ ಬರ್ರಿ. ಲೋಡ್ ಬಂದ್ಬಿಟ್ಟು ಎಲ್ಲಿಗಂದರೆ ಹಾಸನ 1 ಡೆಲಿವರಿ, ಮೈಸೂರು 1 ಡೆಲಿವರಿ, 2 ಡೆಲಿವರಿ. ಮೈಸೂರಿಗೆ ಲೋಡ್ ಆಗ್ತೈತಿ ಈ ಸಲ. ಹಾಸನ ಮತ್ತು ಮೈಸೂರು 2 ಕಡೆ ಖಾಲಿ ಆಗೋದು. ಹೋಗೋಣ. ನಮ್ಮ ಮೈಸೂರು ಸ್ನೇಹಿತರಿಗೆಲ್ಲ ಸಿಗೋಕ್ಕೆ ಸರಿ ಹೋಗುತ್ತೆ. ಸುಮಾರು ಜನ ಫೋನ್ ಮಾಡ್ತಿದ್ರು, ಹೆಂಗೂ ಮೈಸೂರಿಗೆ ಲೋಡ್ ಆಗ್ತೈತೆ ಹೋಗಿ ಈಗ ಫಸ್ಟು ಲೋಡ್ಗೆ ಹೋಗೋಣ. ಅಲ್ಲಿಗೆ ಹೋಗಿ ಮಾಡೋಣ. ವ್ಯಾಕಮ್ ಬೇರೆ ಏರ್ತಾ ಇಲ್ಲ, ಸೀತಾ ನಮ್ಮ ಸಂಜೆ ಬಂದು ನಿಲ್ಸಿದ್ದಲ್ಲ 4-5 ಗಂಟೆಯಲ್ಲಿ. ವ್ಯಾಕಮ್ ಬೇರೆ ಎಲ್ಲ ಡೌನ್ ಆಗವೆ. ಸದ್ಯಕ್ಕೆ ನಾವು ಫ್ಯಾಕ್ಟ್ರಿಗೆ ಹೋಗಿ ಲೋಡ್ಗೆ ಮಾಡಿಸೋಣ, ಎಷ್ಟೊತ್ತಾಗುತ್ತೆ ನೋಡೋಣ. ಮಳೆ ಅಂತೂ ಟೋಟಲ್ ಕಡಿಮೆ ಬಂತು. ಮಳೆ ನೋಡಿ ಕಾಣ್ತಿರ್ಬೋದು. ನೆನ್ನೆಲ್ಲ ಮಳೆ ಇಲ್ಲ, ಇದೆಲ್ಲ ಮಳೆ ಲೆಕ್ಕಕ್ಕೆ ಅಲ್ಲ. ಇದು ಇನ್ನೆಲ್ಲ ಮಳೆನೇ ಇಲ್ಲ. ಓ ಟ್ರಿಪ್ಪೆಲ್ಲ ಬಂದರೆ 3 ದಿವಸ ಆದರೂ 1-5 ನಿಮಿಷ ಬಿಡು ಕೊಡ್ತಿರ್ಲಿಲ್ಲ. ಇವಾಗ ಅಂಥದ್ದೆಲ್ಲ ಏನಿಲ್ಲ. ಸರಿ, ಲೋಡ್ಗೆ ಹೋಗಿ ಲೋಡ್ ಆದ್ಮೇಲೆ ಸಿಗೋಣ, ಆಮೇಲೆ ನೋಡೋಣ. ಸ್ನೇಹಿತರೆ, ಲೋಡೆಲ್ಲ ಮಾಡ್ಕೊಂಡು ಎಲ್ಲಿದ್ದೀನಿ ಅಂದರೆ ನಮ್ಮ ಯಲ್ಲಾಪುರ ಘಾಟಲ್ಲಿದ್ದೀನಿ ನೋಡಿ. ಯಲ್ಲಾಪುರ ಘಾಟ್ ಅಂತೂ ದಿನ ಪ್ರತಿ ಟ್ರಿಪ್ಪು ಜಾಮ್ ಆಗ್ತಾನೇ ಇದೆ. ಮೊನ್ನೆ ಜಾಮ್ ಆಯಿತು, ಅದಕ್ಕೆ ಮುಂಚೆ ಟ್ರಿಪ್ ಜಾಮ್ ಆಯಿತು ನೋಡಿ. ಇವಾಗ ಜಾಮ್ ಆಗಿ ಕುಂತೈತೆ. ಅಯ್ಯೋ, ಹೆಚ್ಚು ಕಮ್ಮಿ 10-15 ನಿಮಿಷ ಆಯ್ತು ಬಂದು. ಏನು ಮಾಡ್ತೀರಾ, ಟೈಮ್ ನೋಡಿ 12 ಗಂಟೆ, 10 ನಿಮಿಷ ಕಮ್ಮಿ ಐತೆ. ಈಗ ಆಪೋಸಿಟ್ ಗಾಡಿ ಬರೋಕ್ಕೆ ಶುರುವಾಗೈತೆ. ಏನಲ್ಲೂ ಒಂದು ಅಪ್ಪ ಐತೆ, ಆ ಅಪ್ಪಲ್ಲಿ 2 ಗಾಡಿ ಏನೋ ರಿಪೇರಿ ಆಗ್ಬಿಟ್ಟವಂತೆ ಅಂತ ಗಾಡಿಯವನು ಹೇಳ್ದ. ಆಪೋಸಿಟ್ ಬರೋ ಗಾಡಿ. ಏನು ಹಿಂಗೆ ಜಾಮ್ ಆಗ್ತವೆ, ಟೈಮ್ ವೇಸ್ಟ್ ಮಾಡಿಬಿಡ್ತಾವಪ್ಪ. ಹೆಂಗೋ ಆಪೋಸಿಟ್ ಗಾಡಿ ಬರೋಕ್ಕೆ ಶುರುವಾಯಿತು ಅಂದಮೇಲೆ ಈ ಕಡೆಯಿಂದನೇ ಬಿಡ್ತಾರೆ ನೋಡಿ. ಹಿಂಗೆ ಬಂದು ನುಗ್ಗಿಸ್ಕೊಬಂದು ಜಾಮ್ ಮಾಡಿಬಿಡ್ತಾರೆ ನೋಡಿ. ಆ ಗಾಡಿಯವನು ಹೆಂಗೆ ಹೋಗ್ತಾನೆ ಮಿರರಾಗಿ ನೋಡಿ. ಕಾರ್ನವ್ರುಗಳು ಮಾಡೋ ಕೆಲಸ ಇದ್ದಾನೆ. ಜಾಮ್ ಆಗೋ ಅಂದಮೇಲೆ ಲೈನಲ್ಲಿ ನಿಂತ್ಕೊಂಬಿಟ್ರೆ ಆಪೋಸಿಟ್ ಬರೋವರೆಗೂ ಫ್ರೀ ಆಗಿಬಿಡ್ತವೆ. ಹಿಂಗೆ ಬಂದು ಅಡ್ಡ ಬಂದು ನೋಡಿ, ಇಲ್ಲೊಂದು ಕಾರ್ ಅಡ್ಡ, ಆ ಮಿರರಾಗಿ ನೋಡಿ ಇನ್ನೊಂದು ಕಾರ್ ಅಡ್ಡ ನೋಡಿ ಕಾಣ್ತಿರ್ಬೋದು. ಇವರು ಹೋಗೋರಿಗೆಲ್ಲ ದಾರಿ ಬಿಡಲ್ಲ ಅವರು. ಇಲ್ಲೇ ಸಮಸ್ಯೆ ಆಗೋದು ನೋಡಿ. ನಿಂತು ಆ ಕಡೆಯಿಂದನು ಯಾರು ಅಡ್ಡ ಬಂದ್ಬಿಡ್ತಾರೆ, ಆಪೋಸಿಟ್ ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ. ಜಾಮ್ ನೋಡಿ. ಜಾಮ್ ಆಗಿರೋದು ಹತ್ತತ್ರ ಬಂದ್ಬಿಟ್ವಿ. 2 ಗಾಡಿ ರಿಪೇರಿ ಆಗೈತೆ ನೋಡಿ ಅಲ್ಲಿ. ಓಹೋ, ಹಿಂಗೆ ಕಷ್ಟ ಐತೆ ಹೇಳ್ರಿ. ಸಿ ಗೇರ್ ಕೊಟ್ಕೊಂಡ ಐತೆ ಪಾಸ್ ಮಾಡೋದು. 2 ಗಾಡಿ ಮಧ್ಯೆ ಪಾಸ್ ಮಾಡಬೇಕು. ಸ್ನೇಹಿತರ ಗಾಡಿ ನೋಡಿ ಸ್ವಾಮಿ. ಸರ ನಮಸ್ಕಾರ ರೀ ಸರ. ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ. 2 ಗಾಡಿ ಒಂದೇ ತರ ರಿಪೇರಿ ಆಗ್ಬಿಟ್ಟವೆ. 1 ಗಾಡಿ ಅದೇ ಟರ್ನಿಂಗ್ ಐತೆ, ಪಾಸ್ ಆಗುತ್ತೆ. ನಿಮ್ದು ನಂದೇ ಪಾಸ್ ಆಗಿ ಬಂದವಲ್ಲ. ಸ್ಟೀಲು ನಮ್ಮ ಮುದಿಯಪ್ಪಣ್ಣವ್ರ ಗಾಡಿ ಸಿಕ್ತು ನೋಡಿ. ಅದು ಸ್ಪಾಂಜು, ನಮ್ಮ ಕಂಪ್ನಿ ಗಾಡಿ ಇದ್ದಂಗೆ. ಅದನ್ನು ಸೇಮ್ ನಮ್ಮ ಥರನೇ ಬಾಡಿ ಕ್ಯಾಬಿನು. ಅದು ಗೋವಾಗ ಸ್ಪಾಂಜ್ ಲೋಡ್ ಆಗಿರೋದು. ಹೆಂಗೋ ಒಂದು ಕಡೆ ಕ್ಲಿಯರ್ ಆಯ್ತು, ನಮ್ಮ ಕಡೆ ಹೋಯ್ತಾ ಇರೋದು ಬರ್ರಿ. ಆಪೋಸಿಟ್ ಯಾವನವ್ರು ನುಗ್ಬಿಡ್ತಾರೆ, ನುಗ್ಗಿ ಎಲ್ಲ ಜಾಮ್ ಮಾಡಿಬಿಡೋದು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಿ? ದಾವಣಗೆರೆ ಬೈಪಾಸಲ್ಲಿದ್ದೀನಿ. ಟೈಮು ಕರೆಕ್ಟಾಗಿ 6:15. ಇಲ್ಲಿ ಕಾಣ್ತಿರ್ಬೋದು
6 ನೈಟಿಂದ ಓಡಿಸ್ಕೊಂಬರ್ತಾನೆ ಇದ್ದೀನಿ. ವ್ಯೂ ನೋಡಿ ಹೆಂಗೈತೆ, ಬೆಳಗಿನ ವ್ಯೂ ದಾವಣಗೆರೆಯಲ್ಲಿ. ಈಗ ಮುಂದೆ ಹೋಗಿ ರೈಟ್ಗೆ ಹೋಗ್ಬೇಕು. ಇದು ನಮ್ಮ ದಾವಣಗೆರೆ SS ಹಾಸ್ಪಿಟ್ಲು ನೋಡಿದ್ರಾ, ದಾವಣಗೆರೆ SS ಹಾಸ್ಪಿಟ್ಲ್. ಅದು ಮುಂಚೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಅಂತೇನೋ ಬೋಲ್ಡ್ ಇತ್ತು, ಇವಾಗ SS ಹಾಸ್ಪಿಟ್ಲ್ ಅಂತೇನೋ ಬೋಲ್ಡ್ ಚೇಂಜ್ ಮಾಡಾರಪ್ಪ. ಈಗ ಲೈಟಾಗಿ ನಿದ್ದೆ ಎಳೆಯೋಕ್ಕೆ ಶುರು ಆಗೈತೆ. ನಮ್ಮ ಪಾತಿ ರೋಡಿಗೆ ತಿರ್ಕೊಂಡು ಎಲ್ಲರ ಮುಂದೆ ನಿಲ್ಸ್ಕೊಂಡು 1-2 ಅವರ್ ಮಲಿಕೊಂಡು ಹೋಗೋಣ. ಹೆಂಗಿದ್ರು ನಾಳೆ ಬೆಳಗ್ಗೆನೇ ಖಾಲಿ ಆಗೋದು. ಇವತ್ತು ಭಾನುವಾರ ಖಾಲಿ ಮಾಡಲ್ವಂತೆ. ಅಲ್ಲೆಲ್ಲ ನೀರಿಗೀರು ಬಂದರೆ ನಿಲ್ಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಎಲ್ಲ ತೊಳ್ಕೊಂಡು ಇದು ಮಾಡ್ಕೊಂಡು ಚೆನ್ನಾಗಿ ನಮ್ಮ ಮಾಡ್ಕೊಂಡು ಹೋಗೋದು. ಸದ್ಯಕ್ಕೆ ವ್ಯೂ ಮಾತ್ರ ನೋಡಿ ಹೆಂಗವೆ. ಇವು ನೈಟೆಲ್ಲ ಓಡಿಸ್ಕೊಬಂದ್ಬಿಟ್ರೆ ಬೆಳ್ಳಕ್ಕೆ ಕರೆದ್ಬಿಟ್ರೆ ಸಾಕು, ನಿದ್ದೇಳಕ್ಕೆ ಶುರು ಆಗ್ಬಿಡ್ತವೆ. ಇಲ್ಲೂ ಇವಾಗ ಒಂದು ಆಕ್ಸಿಡೆಂಟ್ ನೋಡಿದೆ. ಇಲ್ಲಿ ಆಕ್ಸಿಡೆಂಟ್ ಮುಂಚೆನೇ ಆಗಿತ್ತು. ಒಂದು ಬಸ್ಸಿಗೂ 2 ವೀಲರ್ಗೂ. 2 ವೀಲರ್ ಅಂತ ಸ್ಪಾಟು ಅಲ್ಲೇ. ಬಸ್ ಮುಂದೆ 2 ವೀಲರ್ ಹೋಯ್ತಿತ್ತೇನೋ, ಬಸ್ನ ಹಿಂದೆಯಿಂದ ಬಂದು ಹೊಡೆದ್ನೋ ಹೆಂಗೋ ಏನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ 2 ವೀಲರ್ ಅನ್ನಂತೂ ಬಿದ್ದು ರೋಡಲ್ಲೇ ಸ್ಪಾಟ್ ಆಗ್ಬಿಡ್ತೆ. ಯಪ್ಪ, ನಾವು ಇವಾಗ ಇಲ್ಲಿ ಮುಂದೆ ಸರ್ವಿಸ್ ರೋಡಿಗೆ ತಗೋಬೇಕು. ಇಲ್ಲಿ ಸರ್ವಿಸ್ ರೋಡ್ಗೆ ತಗೊಂಡು ಸರ್ವಿಸ್ ರೋಡಲ್ಲಿ ಮುಂದೆ ಹೋಗಿ ಬ್ರಿಡ್ಜ್ ಕೆಳಗಡೆ ರೈಟ್ ಹೊಡೆದ್ಬಿಟ್ರೆ ಒಂದೇ ರೋಡು. ಹಂಗಂತ ತಿಳ್ಕೊಬೇಡ್ರಿ. ಇನ್ನು ಸಂತೆಬೆನ್ನೂರು ಹೋಗಿ ಅಲ್ಲಿ ಲೆಫ್ಟ್ ಹೊಡೆದು ಮತ್ತೆ ರೈಟ್ ಹೊಡಿಬೇಕು. ಅವೆಲ್ಲ ಐತೆ ಬೇಜಾನಾಗಿ. ಈಗ ಸದ್ಯಕ್ಕೆ ಚನ್ನಗಿರಿ 53 ಕಿಲೋಮೀಟ್ರು. ಬಸ್ಸು ರಾಜಹಂಸ. ಬರ್ರಿ, ಅಲ್ಲೆಲ್ಲ ಮುಂದೆ ನೀರಿಗೀರು ಸಿಕ್ಕರೆ ಸ್ನಾನ ಮಾಡೋಕೆ ಸಿಗೋಣ. ನಮ್ಮ ಸಂತೆಬೆನ್ನೂರು ಬಂದು ಬಿರಿಯಾನಿ ತಿನ್ನೋಣ ಅಂತೇಳಿ ನಿಲ್ಸಿದ್ದೀನಿ ನೋಡಿ. ಸಂತೆಬೆನ್ನೂರು ಹೋಟ್ಲಲ್ಲಿ ಬಿರಿಯಾನಿ. ಇದು ಯಾವುದೋ ಸಂತೆಬೆನ್ನೂರು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೆ. HP ಬಂಕು ಆಪೋಸಿಟ್. ಬರ್ರಿ ನೋಡೋಣ ಹೆಂಗೈತೆ ಅಂತ. ಹಾಕ್ಕೊಂಡು ರೈತ ಕೊಟ್ಟಾರ. ಈರುಳ್ಳಿ, ನಿಂಬೆಹಣ್ಣು, ರೈಸ್, ಚಿಕನ್ ಬಿರಿಯಾನಿ. ಊಟ ಮಾಡೋಣ ಫಸ್ಟು ಅಂದರೆ ನೋಡೋಣ. ನೀರಿನ ಜಗ್ ನೋಡಿ ಯಾವ ಥರ ಐತೆ. ಇರಲಿ, ಫಸ್ಟಿಗೆ ಊಟ ಮಾಡೋಣ, ನೋಡೋಣ ಆಮೇಲೆ ಹೆಂಗೈತೆ ಅಂತ. ಸಂತೆಬೆನ್ನೂರಲ್ಲಿ ಬಂದು ಒಳ್ಳೆ ಊಟ ಮಾಡಿ ಈ ಹೋಟ್ಲಲ್ಲಿ, ಸಂತೆಬೆನ್ನೂರು ಫ್ಯಾಮಿಲಿ ಡಾಬಾ, ಅಲ್ಲಿ ಊಟ ಮಾಡಿ ಇಲ್ಲಿ ಟೀ ಕುಡ್ದಿದ್ದಾಯಿತು. ಸಂತೆಬೆನ್ನೂರಲ್ಲಿ ಇದ್ದೀನಿ. ಟೈಮ್ ಹಾಲೆ 7 ಗಂಟೆಗೆ ಬಾಡ ಹತ್ರ ಬಂದು, ಬೆಳಗ್ಗೆ 6 ಗಂಟೆ ಬಾಡ ಹತ್ರ ಬಂದು ಮಲಿಕೊಂಡೆ. 11 ಗಂಟೆಗೆ ಎದ್ದು ಮುಂದೆ ಬಂದು ಗಾಡಿ ಒಳಗೆಲ್ಲ ಕ್ಲೀನಾಗಿ ತೊಳ್ಕೊಂಡು ನೋಡಿ, ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಪಾತ್ರೆ ಎಲ್ಲ ಒಂದು ಸೆಟ್ ಕ್ಲೀನಾಗಿ ಎಲ್ಲ ತೊಳೆದು ಇಲ್ಲಿ ಬಂದು ಹೊಟ್ಟೆ ತುಂಬ ಬಿರಿಯಾನಿ ಆಯಿತು. ಸದ್ಯಕ್ಕೆ ಇನ್ನೊಂದು 2 ಅವರ್ ರೆಸ್ಟ್ ತಗೊಳ್ಳೋಣ. ಸಂಜೆ ಒಂದು 5-6 ಗಂಟೆ ಹಂಗೆ ಬಿಡೋಣ. ಇನ್ನೊಂದು 2 ಅವರ್ ರೆಸ್ಟ್ ತಗೊಂಡು ಹಾಸನಕ್ಕೆ ಹೋಗೋಷ್ಟು ಸರಿ ಹೋಗುತ್ತೆ. ಸಾಕಾಗ್ಬಿಡೈತೆ ಸ್ನೇಹಿತರೆ. ಬಾಣಾವರ ಟೋಲ್ ಆಗಿದ್ದೀನಿ ನೋಡಿ. ನಮ್ಮ ಅರ್ಜುನ ಅಲ್ಲಿದ್ದಾನೆ ನೋಡಿ. ಇಲ್ಲಿ ಬಾಣಾವರ, ಇದು ಬಾಣಾವರ ಟೋಲು. ಇಲ್ಲಿ ಕಾಣ್ತಿರ್ಬೋದು, ಇದೇ ಬಾಣಾವರ ಟೋಲು. ಇಲ್ಲಿ ನಿಲ್ಲಿಸಿ ಎಗ್ ರೈಸ್ ಊಟ ಮಾಡೋಣ ಅಂಥೇಳಿ ಎಗ್ ರೈಸ್ ಕೊಟ್ಟವ್ರೆ. ಎಗ್ ರೈಸ್ ಆರ್ಡರ್ ಹೇಳಿದ್ದೀನಿ, ತಂದವರೆ ಊಟ ಮಾಡಬೇಕು. ಟೈಮ್ ಆಗಲೇ 9:30 ಬಾಣಾವರ. ಇನ್ನು ಹಾಸನ ಹೋಗೋಷ್ಟೊತ್ತಿಗೆ 11 ಗಂಟೆ ಆಗ್ಬೋದು. ಇನ್ನೊಂದು 60 ಕಿಲೋಮೀಟ್ರ್ ಐತೆ ಹಾಸನ ಅಷ್ಟೇ ಇಲ್ಲಿಂದ. ನಮ್ಮ ಅರ್ಜುನಲ್ಲಿ ನಿಲ್ಸಿ ಬಂದು ಇಲ್ಲಿ ಎಗ್ ರೈಸ್ ತಿಂತಾಯಿದ್ದೀನಿ. ಮಧ್ಯಾಹ್ನ ಬಿರಿಯಾನಿ ಆಯಿತು, ಇವಾಗ ಎಗ್ ರೈಸ್ ಆಯಿತು ಬಾಣಾವರದಲ್ಲಿ. ಬರ್ರಿ ಊಟ ಮಾಡ್ಕೊಂಡು ಸಿಗೋಣ.